ನಿಮ್ದೇನಾದರೂ ಕುಮಾರ ಪರ್ವತ ಟ್ರೆಕ್ಕು ಕುಕ್ಕೆ ಸುಬ್ರಹ್ಮಣ್ಯದಿಂದ ಕಂಪ್ಲೀಟ್ ಮಾಡಿದರೆ ಒಂದ್ಸರಿ ಸೋಮಾರ್ಪೇಟೆಯಿಂದ ಟ್ರೈ ಮಾಡಿ ನೋಡ್ರಿ. ಸೊ ಇಲ್ಲಿ ನಿಮಗೆ 7+7 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ತುಂಬಾ ಡೀಪ್ ಫಾರೆಸ್ಟ್ ಅಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗ್ತೀರಾ. ಈ ಸೈಡ್ ಬ್ರಿಡ್ಜ್ ಕೂಡ ಸಿಗುತ್ತೆ, ಹರಿಯೋ ನದಿ ಕೂಡ ಸಿಗುತ್ತೆ. ಇಲ್ಲಿ ನೀರ್ ಪ್ರಾಬ್ಲಮ್ಸ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ನಾವು ಹೋಗೋ ಪೀಕ್ ಗಿಂತ ನಾವು ಹೋಗೋ ದಾರಿನೇ ಅಷ್ಟೇ ಒಂದು ಕಿಕ್ ಕೊಡುತ್ತೆ ಈ ರೂಟ್ ಮಾತ್ರ. ಇಲ್ಲಿ ಮತ್ತು ಡೀಪ್ ಫಾರೆಸ್ಟ್ ಅಲ್ಲಿ ಇರುತ್ತೆ, ದೊಡ್ಡ ದೊಡ್ಡ ಮರಗಳು ಕೂಡ ಸಿಗುತ್ತೆ. ಇಲ್ಲಿ ನಮ್ಮ ಲೈಫಲ್ಲಿ ಅಂತ ಮರ ಗಿಡಗಳು ನೋಡಿರಲ್ಲ, ಅಷ್ಟು ಒಂದು ದೊಡ್ಡದಾಗಿರುತ್ತೆ. ನಮ್ಗಂತಿದ್ದು ಅನ್ಸಿದ್ದು ಒಂದೇ ಫೀಲ್ ಬಂದಿದ್ಲಿ, ಯಾವುದೋ ಅಂಡಮಾನ್ ನಿಕೋಬಾರ್ ಕಾಡಿಗೆ ಏನಾದರೂ ಬಂದ್ಬಿಟ್ಟಿದ್ದೀರೋಣ ಅಂತ ಅನಿಸ್ಬಿಡುತ್ತೆ. ಸೊ ಅಷ್ಟು ಒಂದು ಬ್ಯೂಟಿಫುಲ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಏನಾದರೂ ನೀವೇನಾದ್ರು ಚೂಸ್ ಮಾಡ್ಕೊಳ್ಳಿ, ಕುಮಾರ ಪರ್ವತ ಚೂಸ್ ಮಾಡ್ಕೊಳ್ಳಿ, ಅದು ಸೋಮಾರ್ಪೇಟೆ ಸೈಡ್ ಚೂಸ್ ಮಾಡ್ಕೊಳ್ಳಿ. ಡೀಫೆಸ್ಟ್ ಫಾರೆಸ್ಟಲ್ಲಿ ನೀವು ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಒಂದು ಸಖತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನೂ ಹೆಚ್ಚಿನ ಟ್ರಾವೆಲ್ಸ್ ವೀಡಿಯೋಗೆ ನನ್ನ ಪೇಜ್ನ ಫಾಲೋಲಿ ಇಟ್ಕೊಳ್ಳಿ.